ಕೊನೆಗೂ ಮಿಡ್ಲ್ ಈಸ್ಟ್ ನಲ್ಲಿ ಯುದ್ಧ ಶುರು ಆಗೇ ಹೋಯ್ತು ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ಎರಡು ಜೊತೆಗೂಡಿ ಜಂಟಿ ಆಪರೇಷನ್ ಅನ್ನ ಶುರು ಮಾಡಿದೆ ಅಂತಾನೆ ಹೇಳ್ಬೋದು. ಇರಾನ್ ಮೇಲೆ ಒಂದು ದಾಳಿಯನ್ನ ಮಾಡಿದೆ, ಮಿಸೈಲ್ ದಾಳಿ ಮತ್ತೆ ಫೈಟರ್ ಜೆಟ್ ಗಳನ್ನ ಬಳಸಿ ಅಲ್ಲಿ ಏನು ಸ್ಫೋಟಕಗಳನ್ನ ಸುರಿಸಿದೆ ಅಂತಾನೆ ಹೇಳ್ಬೋದು. ಅಂಡ್ ಸುಪ್ರೀಂ ಲೀಡರ್ ಆಗಿರ್ತಕ್ಕಂಥ ಅಯತುಲ್ಲಾ ಖಮೇನಿ ಅವರ ಏನು ಆಡಳಿತ ಕಚೇರಿಗಳಾಗಿರ್ಬೋದು, ಗೆಸ್ಟ್ ಹೌಸ್ ಆಗಿರ್ಬೋದು, ಅವರ ಮನೆಯನ್ನ ಏನು ಗುರಿಯಾಗಿಸಿಕೊಂಡು ಅಲ್ಲಿ ಸುತ್ತಮುತ್ತಲು ಪ್ರದೇಶಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸುಮಾರಷ್ಟು ದಿನಗಳಿಂದ ತಿಂಗಳುಗಳಿಂದ ಅಮೆರಿಕ ತನ್ನ ಸೇನಾ ಶಕ್ತಿಯನ್ನ ಇರಾನ್ನ ಸುತ್ತಮುತ್ತ ಕ್ರೋಢೀಕರಿಸ್ತಾ ಇತ್ತು ಅಂತಾನೆ ಹೇಳ್ಬೋದು ಈ ಒಂದು ಯುದ್ಧಕ್ಕಾಗಿ. ಅಂಡ್ ಇವರಿಬ್ಬರ ಮಧ್ಯೆ ಇರಾನ್ ಮತ್ತೆ ಅಮೆರಿಕ ಮಧ್ಯೆ ಈಗಾಗಲೇ ಸುಮಾರಷ್ಟು ಒಪ್ಪಂದಗಳು ಕೂಡ ಆಗಿತ್ತು, ಶಾಂತಿ ಒಪ್ಪಂದ. ಬಟ್ ಅದ್ಯಾವುದು ಸಕ್ಸಸ್ ಆಗಿರ್ಲಿಲ್ಲ. ಅಂಡ್ ಇಷ್ಟಕ್ಕೂ ಏನಕ್ಕೆ ಈ ಒಂದು ವಾರ್ ಎಸ್ಕಲೇಷನ್ ಇಷ್ಟೊಂದು ತೀವ್ರತೆಯನ್ನು ಪಡೆದಿದೆ, ಏನಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಸೇರಿ ಇರಾನ್ನ ಮೇಲೆ ಅಟ್ಯಾಕ್ ಮಾಡಿದಾವೆ, ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಅಮೆರಿಕ ಏನು ಮಿಲಿಟರಿ ಬೇಸ್ಗಳಿದಾವೆ ಅವುಗಳ ಮೇಲೆ ಪ್ರತಿ ದಾಳಿಯನ್ನು ಕೂಡ ಮಾಡಿದೆ. ಇದಕ್ಕೆ ಏನ್ ರೀಸನ್ಸ್ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಇದಕ್ಕೂ ಬಿಫೋರ್ ಸುಮಾರಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಇದರ ಬೇಸ್ ಮೇಲೆ. ಇನ್ ಕೇಸ್ ನೋಡಿಲ್ಲ ಅಂದ್ರೆ ನೋಡ್ಬೋದು. ಈ ಒಂದು ವಿಡಿಯೋದಲ್ಲಿ ಕೂಡ ಒಂದು ಸ್ಮಾಲ್ ಹಿಂಟ್ ಅನ್ನ, ಒಂದು ಹೈಲೈಟ್ಸ್ ಅನ್ನ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ, ರೀಸನ್ ಬಿಹೈಂಡ್ ವಾರ್ ಅಂತ. ಅಂಡ್ ಇಫ್ ಇನ್ ಕೇಸ್ ನೀವು ಯಾರಾದ್ರೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಯುದ್ಧ ಮಾಡ್ಲಿಕ್ಕೆ ಮತ್ತೆ ಅಮೆರಿಕ ಮತ್ತು ಇಸ್ರೇಲ್ ಎರಡರು ಜಂಟಿಯಾಗಿ ಏನಕ್ಕೆ ಇರಾನ್ ನ ಮೇಲೆ ದಾಳಿ ಮಾಡ್ತಿದ್ದೇವೆ ಅಂತಂದ್ರೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ಇರಾನ್ ಅನ್ನೋದು ಏನಿದೆ, ಇರಾನ್ ದೇಶ ಅನ್ನೋದು ಒಂದು ಪರಮಾಣು ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಅಂಡ್ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಅಲ್ಲೂ ಕೂಡ ಜೂನ್ ಅಲ್ಲಿ ಕೂಡ ಏನು ಇಸ್ರೇಲ್ ಇದ್ರ ಮೇಲೆ ದಾಳಿ ಮಾಡಿ ಆ ಒಂದು ಸೈಟ್ಸ್ ಮೇಲೆ ದಾಳಿಯನ್ನ ಮಾಡಿತ್ತು. ಅದಾದ್ಮೇಲೆ ಕೊನೆಯಲ್ಲಿ ಅಮೆರಿಕ ಕೂಡ ಬಂದು B2 ಬಾಂಬರ್ ಅನ್ನ ಬಳಸಿ ಆ ಒಂದು ಏನು ನೆಲೆಗಳಿತ್ತು, ಏನು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡುವಂತವನ್ನ ದಾಳಿಯನ್ನ ಮಾಡಿತ್ತು. ಆದ್ರೂ ಇರಾನ್ ಹೇಳಿತ್ತು ನಾವು 4 ಲೇಯರ್ಸ್ ಕೆಳಗಡೆ ಈ ಒಂದು ಸೇಫೆಸ್ಟ್ ಪ್ಲೇಸ್ ಅಲ್ಲಿ ಇದನ್ನ ಮಾಡ್ತಾ ಇದ್ವಿ, ನಮ್ಗೆ ಯಾವುದೇ ಹಾನಿ ಆಗಿಲ್ಲ ಅಂತ ಹೇಳಿತ್ತು. ಬಟ್ ಅಮೆರಿಕ ಬಳಸಿರ್ತಕ್ಕಂಥ ಬಾಂಬ್ಗಳು ಒಂದು 3 ಲೇಯರ್ ತನಕ ಡ್ಯಾಮೇಜ್ ಮಾಡೋ ಅಷ್ಟು ಕೆಪಾಸಿಟಿ ಇರ್ತಕ್ಕಂಥದ್ದು. ಅವ್ರೇನು ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಮಾಡಿದ್ರು ಅದು ಇನ್ನೂ ಸೇಫ್ ಆಗಿದೆ, ಅದನ್ನ ಇನ್ನೂ ವೇಗಗೊಳಿಸಿದ್ದಾರೆ ಅಂತ ಕೂಡ ಅವ್ರು ಹೇಳ್ತಾ ಇದ್ರು. ಅಂಡ್ ಈ ರೀಸೆಂಟ್ ಆಗಿ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಅಂತಾನೆ ಅಮೆರಿಕ ಮತ್ತೆ ಇರಾನ್ ಮಧ್ಯೆ ಒಪ್ಪಂದಗಳಾಗಿತ್ತು, ಅದಕ್ಕೆ ಒಪ್ಪಿರ್ಲಿಲ್ಲ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇರಾನ್ ಈ ಪ್ರಾಕ್ಸಿಗಳು ಏನಿರ್ತಾರೆ, ಈಗ ಹೆಜ್ಬುಲ್ಲಾ ಆಗಿರ್ಬೋದು, ಹಮಾಸ್ ಆಗಿರ್ಬೋದು, ಹೌತೀಸ್ ಆಗಿರ್ಬೋದು, ಅವ್ರಿಗೆಲ್ಲ ಫಂಡಿಂಗ್ ಮಾಡ್ತಾ ಇತ್ತು ಏನ್ ನೈಬರ್ ಕಂಟ್ರೀಸ್ ಮೇಲೆ ದಾಳಿ ಮಾಡ್ಲಿಕ್ಕೆ ಅಂತಂದ್ರೆ ಈಗ ಇಸ್ರೇಲ್ ಮೇಲೆ ದಾಳಿ ಮಾಡ್ಲಿಕ್ಕೆ ಅಂತ. ಸೊ ಅದನ್ನ ಸ್ಟಾಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂಡ್ ಇಸ್ರೇಲ್ ಮತ್ತೆ ಇರಾನ್ ನ ಮಧ್ಯೆ ಸುಮಾರು ದಶಕಗಳಿಂದ ಕೂಡ ವೈರತ್ವಾಯಿತು. ಅಂಡ್ ಅಲ್ಲಿರ್ತಕ್ಕಂಥ ನೆರೆಹೊರೆಯ ದೇಶಗಳಿಗೆ ಒಂದು ಇರಾನ್ ಅನ್ನೋದು ಕೂಡ ಒಂದು ಪರಮಾಣು ಶಸ್ತ್ರ ಒಂದು ದೇಶ ಆಗ್ಲಿಕ್ಕೆ ಯಾರಿಗೂ ಇಷ್ಟ ಆಗಿರೋದಿಲ್ಲ. ಅಂಡ್ ಮತ್ತೊಂದು ಇಫ್ ಇನ್ ಕೇಸ್ ಆ ರೀತಿ ಏನಾದ್ರೂ ಆಗಿದೆ ಅಂತಂದ್ರೆ ಅದು ಒಂದು ಥ್ರೆಟ್ ಆಗಿರ್ತದೆ ಇವನ್ ಅಮೆರಿಕ ಕೂಡ. ಅದಕ್ಕೋಸ್ಕರ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ತಯಾರು ಮಾಡ್ಕೊಳ್ಳಕ್ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಅಮೆರಿಕ ಕಂಟಿನ್ಯೂಸ್ ಆಗಿ ಪ್ರಯತ್ನವನ್ನು ಪಟ್ಟು ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ರೀಸೆಂಟ್ ಆಗಿ ಅವರು ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನೋದು ಅವ್ರು ಹೇಳೋದ್ರ ಪ್ರಕಾರ ನಾವು ಎಲೆಕ್ಟ್ರಿಸಿಟಿಗೆ, ಪವರ್ ಪ್ಲಾಂಟ್ಸ್ಗೆ ಅಷ್ಟೇ ಮಾಡ್ತಾ ಇದೀವಿ ಅಂತಂದ್ರೂ ಅವರೊಂದು ವೆಪನ್ ಗ್ರೇಡ್ ಅಷ್ಟು ಯುರೇನಿಯಂ ಅನ್ನ ಎನ್ರಿಚ್ಮೆಂಟ್ ಮಾಡಿದ್ರು ಅನ್ನೋದು ಅವ್ರಿಗೆ ಇಂಟೆಲಿಜೆನ್ಸ್ ವರದಿ ಕೂಡ ಇತ್ತು. ಆದ್ರಿಂದ ಅವರು ಸಂಘಟಿತ ದಾಳಿಯನ್ನ ಸ್ಟ್ರೈಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಮೆರಿಕ ಮತ್ತೆ ಇಸ್ರೇಲ್ ಅನ್ನೋದು ಬ್ಯಾಲಿಸ್ಟಿಕ್ ಮತ್ತೆ ಕ್ರೂಸ್ ಮಿಸೈಲ್ ಗಳನ್ನ ಬಳಸಿ ಇರಾನ್ನ ಪ್ರಮುಖ ಕೇಂದ್ರಗಳಾಗಿರ್ಬೋದು ಅಥವಾ ಪ್ರಮುಖ ಸಿಟಿಗಳಾಗಿರ್ತಕ್ಕಂತಹ ಒಂದು ಟೆಹರಾನ್ ಆಗಿರ್ಬೋದು, ಇದೊಂದು ಸೈನಿಕ ಕಮಾಂಡರ್ಗಳಿರ್ತಕ್ಕಂಥ ಒಂದು ಪ್ರದೇಶ ಆಗಿರ್ಬೋದು, ಮತ್ತೆ ಇಸ್ಫಹಾನ್ ಪರಮಾಣು ಸಂಬಂಧಿತ ಸೌಲಭ್ಯಗಳಿರ್ತಕ್ಕಂಥ ಒಂದು ಲೊಕೇಶನ್, ಮತ್ತೆ ಕಾಮ್ ಅಂತ ಧಾರ್ಮಿಕ ಭದ್ರತಾ ಕೇಂದ್ರ, ಮತ್ತೆ ಕರಾಚ್ ಮತ್ತೆ ಕೆರ್ಮಾನ್ ಶಾ ಅಂತ ಈ ಒಂದು ಏನು ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಪೂರ್ವವಾಗಿ ಇವರೊಂದು ಯೋಜನೆಯನ್ನ ಮಾಡಿಕೊಂಡು ಒಂದು ಟಾರ್ಗೆಟ್ ಮಾಡ್ಕೊಂಡು ಒಂದು ಸ್ಟ್ರೈಕ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಲೊಕೇಶನ್ಗಳಲ್ಲಿ, ಇರಾನ್ಗೆ ಸಂಬಂಧಿಸಿದ ಒಂದು ಪ್ರದೇಶಗಳಲ್ಲಿ. ಅಂಡ್ ಇರಾನ್ ಇದಕ್ಕೆ ಪ್ರತಿದಾಳಿಯನ್ನು ಕೂಡ ಮಾಡಿದೆ, ಶಾಂತವಾಗಿರ್ಲಿಲ್ಲ, ಅದಕ್ಕೆ ಪ್ರತಿದಾಳಿಯನ್ನು ಕೂಡ ಮಾಡಿದೆ ಅಂತಾನೆ ಹೇಳ್ಬೋದು. ಮಧ್ಯಮ ದೂರದ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಮತ್ತೆ ಡ್ರೋನ್ ಸ್ಟಾಮ್ ಗಳನ್ನ ಬಳಸಿ ಗಲ್ಫ್ ದೇಶ ಏನು ಗಲ್ಫ್ ಪ್ರದೇಶಗಳೇನಿದೆ, ಅಮೆರಿಕದ ಮಿಲಿಟರಿ ಬೇಸ್ಗಳೇನಿದೆ, ಸೊ ಅವುಗಳ ಮೇಲೆ ಪ್ರತಿದಾಳಿಯನ್ನು ಕೂಡ ಮಾಡಿದೆ. ಎಸ್ಪೆಷಲಿ ಬಹರೈನ್ ಏನಿದೆ, ಅಮೆರಿಕದ ನೇವಿ ಒಂದು ಸೌಲಭ್ಯ ಫೆಸಿಲಿಟಿ ಸೆಂಟರ್ ಅಥವಾ ಮೇಲೆ ಒಂದು ದಾಳಿಯನ್ನ ಮಾಡಿದೆ ಇರಾನ್ ಅಂತಾನೆ ಹೇಳ್ಬೋದು ಇದಕ್ಕೆ ಪ್ರತೀಕಾರವಾಗಿ. ಅಂಡ್ ಇದು ಪ್ರತೀಕಾರವಾಗಿ ದಾಳಿ ಮಾಡಿರೋದು ಇದು ಮತ್ತೊಂದು ಫರ್ದರ್ ಎಸ್ಕಲೇಷನ್ಗೆ ಕಾರಣ ಆಗ್ಬೋದು ಅಂತಾನೆ ಹೇಳ್ಬೋದು. ಒಂದು ಯುದ್ಧ ಶುರು ಆಗೋದ್ರಿಂದ ಇದರ ಪರಿಣಾಮ ಅನ್ನೋದು ಇಡೀ ಪ್ರಪಂಚದ ಮೇಲೆನೆ ಬೀಳುತ್ತೆ ಅಂತ ಹೇಳ್ಬೋದು. ಏನಕ್ಕಂತಂದ್ರೆ ಒಂದು ತೈಲ ಮಾರುಕಟ್ಟೆಯಲ್ಲಿ ಏರುಪೇರು ಆಗೋದ್ರಿಂದ ತೈಲದ ಬೆಲೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಹಡಗು ಮಾರ್ಗ ಏನಿದೆ ಅದು ಕೂಡ ಅಸ್ಥಿರತೆ ಅನ್ನೋದು ಉಂಟಾಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ವಿಶ್ವ ಮಾರುಕಟ್ಟೆಯಲ್ಲಿ ಕುಸಿತವನ್ನು ಕೂಡ ನಾವು ಕಾಣಬಹುದಾಗಿರ್ತದೆ. ಯಾಕಂತಂದ್ರೆ ಇಲ್ಲಿ ಹಾರ್ಮುಜ್ ಕಣಿವೆ ಏನಿದೆ, ಆ ಒಂದು
ಇರಾನ್ನ ಕಂಟ್ರೋಲ್ ಅಲ್ಲಿ ಇರ್ತಕ್ಕಂಥ ಅದರ ಮೂಲಕ ಹೈಯೆಸ್ಟ್ ದೊಡ್ಡ ಪ್ರಮಾಣದ ತೈಲ ಸಾಗಾಣಿಕೆ ಮಾಡ್ತದೆ. ಈ ಒಂದು ಯುದ್ಧದ ಕಾರಣದಿಂದ ಅದು ಒಂದು ಅಸ್ಥಿರತೆಯನ್ನು ಕಾಡುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೂ ದೊಡ್ಡ ಶಕ್ತಿಗಳು ಇದರಲ್ಲಿ ಇನ್ನೂ ಭಾಗವಹಿಸಿಲ್ಲ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ರಷ್ಯಾ ಮತ್ತೆ ಚೈನಾ ಅನ್ನೋದು ಇನ್ನು ಡೈರೆಕ್ಟ್ಲಿ ಯಾವುದೇ ಒಂದು ದೇಶದ ಪರ ಇನ್ನು ದಾಳಿಗೆ ಇಳಿದಿಲ್ಲ, ಇನ್ನು ಸಪೋರ್ಟ್ ಕೂಡ ಮಾಡಿಲ್ಲ. ಬಟ್ ಇಂಡೈರೆಕ್ಟ್ ಆಗಿ ಅದು ಇರಾನ್ಗೆ ಬೆಂಬಲವನ್ನ ಸೂಚಿಸ್ತದೆ ಅಂತಾನೆ ಹೇಳ್ಬೋದು. ಇದೊಂದು ಪ್ರಾದೇಶಿಕ ಯುದ್ಧ ಮಾತ್ರ ಅಲ್ಲ, ಇದು ಬಹುಶಃ ಒಂದು ದೊಡ್ಡ ಜಾಗತಿಕ ಪವರ್ ಗೇಮ್ ಆಗೋ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು. ಟ್ರಂಪ್ ಕೂಡ ಈ ಒಂದು ಯುದ್ಧ ಸ್ಟಾರ್ಟ್ ಆದ್ಮೇಲೆ ಪ್ರತಿಕ್ರಿಯೆಯನ್ನ ಮಾಡಿದ್ದಾರೆ. 8 ನಿಮಿಷಗಳ ಒಂದು ವಿಡಿಯೋನ ಕೂಡ ಹೊರಗಡೆ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲಿರ್ತಕ್ಕಂಥ ಆರ್ಮ್ಡ್ ಫೋರ್ಸ್ ಗಳಿಗೆ, ಇರಾನ್ ಅಲ್ಲಿರ್ತಕ್ಕಂಥ ಆರ್ಮ್ಡ್ ಫೋರ್ಸ್ ಗಳಿಗೆ ಒಂದು ಆಫರ್ ಅನ್ನ ಕೂಡ ಕೊಟ್ಟಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನ ತ್ಯಜಿಸಿ ನಮಗೆ ಶರಣಾಗಿ ನಿಮಗೆ ಪ್ರಾಣ ಭಿಕ್ಷೆಯನ್ನ ಕೊಡ್ತೀವಿ, ಇಲ್ಲ ಅಂತಂದ್ರೆ ಯಾರು ಜೀವ ಸಹಿತ ಉಳಿಯೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅಂಡ್ ಈಗೇನು ಆಯತುಲ್ಲಾ ಖಮೇನಿ ಅವರ ರೆಜ್ಯೂಮೆ ಇದೆ, ಅದನ್ನ ಆಡಳಿತ ಏನಿದೆ ಅದನ್ನ ಕೊನೆಗಾಣಿಸ್ತೀವಿ ಅಂತಾನೆ ಹೇಳಿದೀವಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ, ನೀವು ಒಳ್ಳೆ ಜನರು ಅಂತ ಹೇಳ್ಬಿಟ್ಟು ಇರಾನ್ನ ಜನತೆಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂಡ್ ನೀವೇನು ಸ್ವತಂತ್ರವನ್ನು ಬಯಸ್ತಾ ಇದ್ರಿ ಇರಾನ್ ನಲ್ಲಿ ಇರ್ತಕ್ಕಂಥ ಅಂತವ್ರಿಗೆ ಈಗ ನಾನು ಸಹಾಯ ಮಾಡೋದಕ್ಕಂತಾನೆ ಬಂದಿದ್ದೀವಿ ಅಂತ ಕೂಡ ಅವರ ಒಂದು ವಿಡಿಯೋದಲ್ಲಿ ಹೈಲೈಟ್ ಮಾಡಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಅಮೆರಿಕ ಮತ್ತೆ ಇಸ್ರೇಲ್ ದಾಳಿಯನ್ನ ಮೇಜರ್ ಕಾಂಬ್ಯಾಕ್ಟ್ ಆಪರೇಷನ್ ಅಂತ ಕೂಡ ಕರೆದಿದ್ದಾರೆ ಅಂತಾನೆ ಹೇಳ್ಬೋದು. ಇದಿಷ್ಟು ಪರಿಸ್ಥಿತಿ. ಜಸ್ಟ್ ನಾನು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಬಿಫೋರ್ ಏನಾಗಿರುತ್ತೋ ಎಸ್ಕಲೇಷನ್ಸ್ ಅದ್ರ ಬಗ್ಗೆ ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಫರ್ದರ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಅಪ್ಡೇಟ್ಸ್ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದಿಷ್ಟು ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯೆ ಈಗೇನು ಯುದ್ಧ ನಡೀತಾ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದ್ರ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.